ಮೃತದೇಹವನ್ನ ಸಾಗಿಸುವವರೆಗೂ ಅಂದ್ರೆ ಜೀವಂತವಾಗಿ ರಾಘವೇಂದ್ರ ಅಂಡ್ ಟೀಮ್ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬರೋದ್ರ ಹಿಡಿದು ಅದನ್ನ ಶವವಾಗಿಸಿ ಸಾಗಿಸುವವರೆಗೂ ಕೂಡ ಯಾವೆಲ್ಲ ವಾಹನಗಳ ಬಳಕೆಯಾಗಿದೆ ಎಲ್ಲವೂ ಕೂಡ ಈಗ ಪೊಲೀಸರ ಸುಪರ್ದಿಯಲ್ಲಿದೆ. ಆ ಒಂದೊಂದು ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಹೋಗ್ತಾ ಇದ್ರಿ. ದರ್ಶನ್ ಅಂಡ್ ಗ್ಯಾಂಗ್ ಇಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ. ರೇಣುಕಾ ಸ್ವಾಮಿ ಹತ್ಯೆ ದಿನ ಪಾರ್ಟಿ ಮಾಡಿದ್ದಂತಹ ದರ್ಶನ್ ಅಂಡ್ ಪಟಾಲಂ ಆರ್ಆರ್ ನಗರದ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಪಂಚನಾಮೆಯನ್ನ ನಡೆಸಿದ್ರು ಪೊಲೀಸರು. ದರ್ಶನ್ ಕರೆದೊಯ್ದು ಸ್ಪಾಟ್ ಮಹಜರನ್ನ ನಡೆಸಲಾಗಿತ್ತು. ಸ್ಟೋನಿ ಬ್ರೋಕ್ನಲ್ಲಿ ಯಾವ ಹೊತ್ನಲ್ಲಿ ಹೋಗಿದ್ರು, ಯಾರೆಲ್ಲ ಆ ಟೇಬಲ್ನಲ್ಲಿ ಕುಳಿತಿದ್ರು, ಎಷ್ಟೊತ್ತವರೆಗೂ ಪಾರ್ಟಿ ಆಗಿತ್ತು, ಆ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ರು, ಯಾರೆಲ್ಲ ಫೋನ್ಗಳನ್ನ ಮಾಡಿದ್ರು, ಏನ್ ಸಂಭಾಷಣೆ ಆಗಿತ್ತು, ಇದೆಲ್ಲವೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ಪೊಲೀಸರು ಸ್ಟೋನಿ ಬ್ರೂಕ್ ಪಬ್ಗೆ ಹೋಗಿದ್ದಾರೆ. ಅಲ್ಲಿ ಅದು ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಪಬ್ ಆಗಿತ್ತು. ಅಲ್ಲಿ ಈಗಾಗಲೇ ಪಾರ್ಟಿ ಮಾಡ್ತಾ ಇದ್ದಂತಹ ದರ್ಶನ್ನ ಬಂದು ವಿನಯ್ ಭೇಟಿ ಮಾಡಿದ್ದಾನೆ, ಹಿಂಗಾಗಿದೆ, ಹಿಂಗೆ ಕರ್ಕೊಂಬಂದಿದ್ದೀವಿ ಅನ್ನುವಂತಹ ವಿಷಯವನ್ನ ಮುಟ್ಟಿಸಿದ್ದಾರೆ. ಸೊ ನಾವೇನು ತೋರಿಸ್ತಾ ಇದ್ದೀವಿ ಈ ಫೋಟೋ, ಇದು ಸ್ಟೋನಿ ಬ್ರೂಕ್ಗೆ ಕರ್ಕೊಂಡು ಹೋಗಿ ಮಹಜರು ಮಾಡಿಸಿದಂತಹ ಫೋಟೋಗಳಾಗಿದೆ. ಪ್ರದೋಷ್ A14 ಆರೋಪಿ, ಬೆಳಗಾವಿ ಜೈಲಿನಲ್ಲಿರುವಂತಹ ಆರೋಪಿ ಸದ್ಯ. A3 ಪವನ್ ಅಂದರೆ ಪವಿತ್ರ ಗೌಡ, ಈತನಿಗೆ ಮೊದಲು ಮಾಹಿತಿಯನ್ನು ಕೊಟ್ಟಿದ್ದು, ಹಿಂಗೊಂದಾಗಿದೆ ನೋಡು ಅಂತ ನಂಬರ್ ಕೊಟ್ಟು ಚಾಟ್ ಮಾಡಿಸಿದ್ದು. ಇನ್ನು A2 ಸಹಜವಾಗಿ ಗೊತ್ತಿರೋ ಹಾಗೆ ದರ್ಶನ್, ಇವರೆಲ್ಲರನ್ನೂ ಕೂಡ ಸ್ಥಳಕ್ಕೆ ಕರ್ಕೊಂಡು ಹೋದ್ರು, ಮಹಜರು ಮಾಡಿಸಿದ್ರು. ಎಲ್ಲಿ ಕೂತ್ಕೊಂಡಿದ್ರಿ, ಎಷ್ಟೊತ್ತಿಗೆ ಬಂದಿದ್ರಿ ಇಲ್ಲಿಗೆ, ಯಾರೆಲ್ಲ ಬಂದಿದ್ರು ನಿಮ್ಮ ಈ ಒಂದು ಪಾರ್ಟಿಯಲ್ಲಿ, ಏನೆಲ್ಲ ಮಾತುಕತೆ ಆಗಿತ್ತು, ಆ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಇಲ್ಲಿ ಭಾಗಿಯಾಗಿದ್ದಾರಲ್ಲ. ಸೊ ಈ ಎಲ್ಲ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದನ್ನ ಮರುಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಆ ಒಂದು ಮಹಜರನ್ನ ಮಾಡಿದ್ದು ಸ್ಟೋನಿ ಬ್ರೂಕ್ ಪಬ್ನಲ್ಲಿ. ಹೌದು, ನಾನು ಆ ದಿನ ಇಷ್ಟು ಹೋಗಿದ್ದೆ, ಇವರೆಲ್ಲ ಬಂದಿದ್ರು ಅಂತ ಕೆಲವೊಂದು CCTV ಫುಟೇಜ್ಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಯಾರ್ಯಾರು ಆ ಸಂದರ್ಭದಲ್ಲಿ ಇದ್ರು ಅಂತ ಈಗಾಗಲೇ 164 ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಚಿಕ್ಕಣ್ಣ ಸೇರಿದಂತೆ ಇತರೆ ನಟರುಗಳದ್ದು. ಅದರಂತೆ ಚಿಕ್ಕಣ್ಣ ಕೂಡ ಅಲ್ಲಿ ಉಪಸ್ಥಿತರಿದ್ದದ್ದು. ಆದರೆ ಅವರು ಆ ಕೃತ್ಯ ನಡೆದಂತಹ ಸ್ಪಾಟ್ನಲ್ಲಿ ಇರಲಿಲ್ಲ. ಬಟ್ ಈ ಪಾರ್ಟಿ ಸಂದರ್ಭದಲ್ಲಿ ಅವರಿದ್ರು ಅನ್ನೋ ಕಾರಣಕ್ಕೆ, ಯಾರ್ಯಾರು ಬಂದಿದ್ರು, ಏನು ಸಂಭಾಷಣೆ ಆಗಿತ್ತು ಅನ್ನೋ ಹೇಳಿಕೆಗಳನ್ನ ಸಂಗ್ರಹ ಮಾಡಬೇಕಲ್ಲ, ಆ ಕಾರಣಕ್ಕೆ ಚಿಕ್ಕಣ್ಣಯಿಂದ ಹೇಳಿಕೆ ಸಂಗ್ರಹವನ್ನ ಮಾಡಿದ್ದು ಪೊಲೀಸರು. ಒಟ್ಟಾರೆ ಈ ಕೃತ್ಯವನ್ನ ಎಷ್ಟು ಸಾಧ್ಯ ಅಷ್ಟನ್ನು ಕೂಡ ಅವರು ಹಿಂಸಿಸಿ ಮಾಡಿದ್ದಾರೆ ಅನ್ನೋದಕ್ಕೆ ಸಿಕ್ಕಿರುವಂತಹ ಸಾಕ್ಷ್ಯಗಳು ನಿಜವನ್ನು ನೋಡ್ತಾ ಇದೆ.